ಹೌದು, ವಿದೇಶಗಳಿಂದ ವಲಸೆ ಬಂದು ಇಲ್ಲಿ ಚಳಿಗಾಲದಲ್ಲಿ ಇದ್ದು ಮತ್ತೆ ಅವು ಆ ದೇಶಕ್ಕೆ ಮತ್ತೆ ಮರಳ್ತಾವು. ಇವಾಗ ನಾವು ಉಪನಾಯಕನಹಳ್ಳಿ ಹತ್ರ ಇದೀವಿ. ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಈ ಆಟೋದಲ್ಲಿ ಹತ್ತಿದ್ವಿ. ಸೊ 5 ಮಿನಿಟ್ ವೇಟ್ ಮಾಡಿ ಆಮೇಲೆ ಬರ್ತೀನಿ ಅಂತಂದು ಹೇಳಿದಾನೆ ಡ್ರೈವರ್. ಬಂದ ತಕ್ಷಣ ಹೋಗ್ಬೇಕು. ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? A few moments later. ನಮಸ್ಕಾರ ಗುರುವೇ, ಎಲ್ಲ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಅನ್ಕೊಂಡಿದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿದೀವಿ ಅಂತ ತಿಳ್ಕೊಳಕ್ಕೂ ಮುಂಚೆ ನಾ ಮೊನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಆ ವಿಡಿಯೋದ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕಂದ್ರೆ ಅದರಲ್ಲಿ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಮತ್ತೆ ಫಾಂಟ್ ಕ್ರಿಯೇಟಿಂಗ್ ಆಗಿರ್ಬೋದು ಪ್ರಾಪರ್ ಆಗಿ ಆಗಿದ್ದಲ್ಲ. ಆ ವಿಡಿಯೋ ಸ್ವಲ್ಪ ಚೆನ್ನಾಗಿದ್ದಲ್ಲ. ಟೋಟಲ್ ಆಗಿ 0 ಆಗಿರೋ ವಿಡಿಯೋನ ಕ್ರೇಜಿ ತರ ಕನ್ವರ್ಟ್ ಮಾಡಿಬಿಟ್ಟು ಒಳ್ಳೊಳ್ಳೆ ಕಮೆಂಟ್ ಕೊಟ್ಬಿಟ್ಟು ಪಾಸಿಟಿವ್ ರಿವ್ಯೂ ಕೊಟ್ಬಿಟ್ಟು ನನ್ನ ಈ ಜರ್ನಿಗೆ ಆಲ್ ದ ಬೆಸ್ಟ್ ಹೇಳಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನಿಮ್ಮನ್ನ ನೋಡಿದೀನಿ, ಸ್ವಲ್ಪ ನಿಮ್ ಸಬ್ಸ್ಕ್ರೈಬ್ ಮಾಡಿದೀನಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಒಳ್ಳೊಳ್ಳೆ ಪ್ಲೇಸ್ ಆಗಿರ್ಬೋದು, ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀವೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ಸ್ ಮಾಡೋದ್ರಿಂದ ನನಗೆ ಎಂಕರೇಜ್ ಮತ್ತೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತಂದು ಹೇಳ್ತಾ ಹೋಗ್ಲಿ ಬಿಡ್ರಿ. ಮೇನ್ ಮ್ಯಾಟ್ರಿ ಬರೋಣ. ಇವತ್ತು ನಾವ್ ಎಲ್ಲಿ ಬಂದಿದ್ದೀವಿ ಅಂದ್ರೆ ಉಪನಾಯಕನಹಳ್ಳಿ ಹತ್ರ ಇರುವ ಅಂಕಸಮುದ್ರ ಪಕ್ಷಿಧಾಮಗಿನ ನೋಡಕ್ಕೆ ಬಂದಿದ್ವಿ. ಇದು ಹರಿಹರ ಮತ್ತೆ ಹೊಸಪೇಟೆ ರೋಡಿನ ಮಧ್ಯದಲ್ಲೇ ಬರುತ್ತೆ. ನೀವು ಬೇಕಾದ್ರೆ ಬಂದು ಹೋಗ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಅಲ್ಲಿ ಈ ರೀತಿ ಇದೆ. ಎಂಟ್ರೆನ್ಸ್ ಅಲ್ಲಿ ಇದೀವಿ ಗಾಯ್ಸ್. ಈಗ ನಾವು ಹೋಗ್ತಾ ಇದೀವಿ. ಬಲ್ಗಾಲು ಇಡೋಣ. ನೋಡ್ತಾ ಇರ್ಬೋದು ಗಾಯ್ಸ್. ಈಗ ಕುಂದ್ರಲ್ಲಿ ಸ್ಪೇಸ್ ಇದೆ, ಕುಂದ್ರಬಹುದು ಬೇಕಾದ್ರೆ ಒಂದು ಸುಸ್ತಾದ್ರೆ. ಈ ನೀರು ದಾಟುವ ಸೇತುವೆ ಅಂತ ನೋಡಕ್ಕೆ ಆಶ್ಚರ್ಯ ಮತ್ತು ಮನಮೋಹಕವಾಗಿದೆ. ವಾ, ಎಂತ ಕಲೆ ರೀ! ಈ ಕಲೆನ ಇಲ್ಲಂದ್ರೂ ಸಖತ್ತಾಗಿ ಉಪಯೋಗಿಸಿದ್ದಾರೆ. ಜಾರ್ ಬಿದ್ರೆ ಗೋವಿಂದ ಗೋವಿಂದ. ನೋಡ್ತಾ ಇರ್ಬೋದು ಗಾಯ್ಸ್, ಇಲ್ಲಿ ರಾಶಿ ರಾಶಿ ಪಕ್ಷಿಗಳು ಬಿದ್ದಿದಾವೆ. ಅದು ಒಂದು ಜಾತಿಯ ಪಕ್ಷಿಗಳಲ್ಲ, 106 ಜಾತಿಯ ಪಕ್ಷಿಗಳು ಇಲ್ಲಿದಾವೆ. ಇಲ್ಲಿ ನಾವು ನೋಡೋದು ಒಂದು ಜಾತಿಯ ಪಕ್ಷಿ ಅಲ್ಲ, ಸುಮಾರು 36 ಜಾತಿಯ ಪಕ್ಷಿಗಳನ್ನು ಇಲ್ಲಿ ನಾವು ನೋಡಬಹುದು. 36 ಜಾತಿಯ ಪಕ್ಷಿಗಳು ಈ 8 ವರ್ಷದ ಹಿಂದೆನೆ ಕಂಡು ಬಂದಿದ್ದು. ಆದ್ರೆ ಇವಾಗ ನಾವು ಅರಣ್ಯ ಇಲಾಖೆ ಕೊಟ್ಟಿರುವ ಪಟ್ಟಿ ಪ್ರಕಾರ ಇವಾಗ 42 ಜಾತಿಯ ಪಕ್ಷಿಗಳು ಕಂಡು ಬಂದಿದೆ ಅಂತ ಅರಣ್ಯ ಇಲಾಖೆಯವರು ಈಗ ಸುದ್ದಿ ವರದಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 84% ಅಷ್ಟು ದೇಶೀಯ ಪಕ್ಷಿಗಳಾದ್ರೆ ಇನ್ನು 16% ವಿದೇಶಿಯ ಪಕ್ಷಿಗಳು. ಇವನೇನಪ್ಪ ವಿದೇಶಿಯ ಪಕ್ಷಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅನ್ಕೊಂಡ್ರ? ಹೌದು, ವಿದೇಶಗಳಿಂದ ವಲಸೆ ಬಂದು ಇಲ್ಲಿ ಚಳಿಗಾಲದಲ್ಲಿ ಇದ್ದು ಮತ್ತೆ ಅವು ಆ ದೇಶಕ್ಕೆ ಮತ್ತೆ ಮರಳ್ತಾವು. ಕಾಲಾವಧಿ ಎಷ್ಟು ಅಂದ್ರೆ ಎಸ್ಪೆಷಲಿ ಚಳಿಗಾಲದಲ್ಲಿ ಜಾಸ್ತಿ ಬರ್ತಾವೆ. ನವೆಂಬರ್ ಟು ಮಾರ್ಚ್ ವರೆಗೆ ಬಂದ್ರೆ ನೀವು ಇಲ್ಲಿ ಎಲ್ಲಾ ತರಹದ ಪಕ್ಷಿಗಳನ್ನು ನೀವು ಕೂಡ ನೋಡಬಹುದು. ಇಲ್ಲಿ ಅತಿ ಹೆಚ್ಚು ಪಕ್ಷಿಗಳು ಗೂಡು ಕಟ್ಟಲು ಕಾರಣ ಏನಂದ್ರೆ ಇಲ್ಲಿ ಬೆಳೆದಿರೋದು ಕರಿ ಜಾಲಿ ಮರಗಳು. ಕರಿ ಜಾಲಿ ಮರಗಳಿಂದ ಏನಪ್ಪಾ ಅಡ್ವಾಂಟೇಜಸ್ ಅಂದ್ರೆ ಇದು ಜಾಲಿ ಮುಳ್ಳು ಅಲ್ವಾ, ಸ್ವಲ್ಪ ಮುಳ್ಳು ಜಾಸ್ತಿ, ಬೇರೆ ಪ್ರಾಣಿ ಕ್ರಿಮಿ ಕೀಟಗಳು ಹತ್ತಲು ಸ್ವಲ್ಪ ಕಷ್ಟ ಆಗುತ್ತೆ.
ಮತ್ತೆ ರೆಂಬೆ ಕೊಂಬೆಗಳು ಜಾಸ್ತಿ ಇರೋದ್ರಿಂದ ಗೂಡುಗಳು ಸ್ವಲ್ಪ ಕೆಳಗೆ ಬೀಳೋದು ಕಡಿಮೆ ಆಗುತ್ತೆ. ಆದ್ರಿಂದ ಇದೊಂದು ಅಡ್ವಾಂಟೇಜಸ್ ಆಗಿ ಉಳ್ಕೊಂಡೈತಿ. ಇದೇ ಕಾರಣಕ್ಕೆ ಇಲ್ಲಿ ಪಕ್ಷಿಗಳು ಅತಿ ಹೆಚ್ಚು ಗೂಡು ಕಟ್ಟಲು ಕಾರಣ ಆಗೈತಿ. ಪಕ್ಷಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಕಾಣ್ತಾ ಇಲ್ಲ. ಅಲ್ಲಿ ಮ್ಯಾಗತ್ತಿನಿಂದ ಕಾಣ್ತಿದ್ದೆ, ಸ್ವಲ್ಪ ಹತ್ರದಿಂದ ನೋಡ್ಬೇಕಂತ ಹೋಗ್ತಾ ಇದ್ದೀನಿ. ಪಕ್ಷಿ ಹುಡ್ಕೊಂಡ್ ಏನೋ ಹೋಗ್ತಾ ಇರ್ತೀನಿ, ಆದ್ರೆ ನಾವು ಬರೋದ್ ತಡನೆ ಅವು ಯಾರು ಹೋಗ್ಬಿಡ್ತಾವೆ. ಅದೇ ಬೇಜಾರಾದ ವಿಷಯ. ನೀವು ನಂಬಲ್ಲ, ಒಂದೊಂದಿನ ಕಾಲ ಈ ಕೆರೆ ಹಾಳು ಬಿದ್ದಿತ್ತು. ಆದ್ರೆ ಇವಾಗ ಪ್ರವಾಸಿಗರ ತಾಣವಾಗಿದೆ. ಅದಂತೂ ನಮ್ಮ ಭಾಗದ ಕಡೆಯವರು ಖುಷಿ ಪಡುವಂತ ವಿಷಯನೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಇವತ್ತಿನ ಲಾಗ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿ. ನಾ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಈ ರೀತಿ ಮಾಡೋದ್ರಿಂದ ನನಗೆ ಎಂಕರೇಜ್ ಸಿಗುತ್ತೆ, ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಮತ್ತೆ ಇಂಥದ್ದು ಇನ್ನು ಸ್ಪೆಷಲ್ ಆಗಿರೋದು ತಗೊಂಡ್ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಅಂಡ್ ಥ್ಯಾಂಕ್ ಯು ಟು ಆಲ್.